ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಚೌಡಾಪುರ ಗ್ರಾಮದ KPR ಶುಗರ್ ಫ್ಯಾಕ್ಟ್ರಿ ಏನು ಒಂದು ಸಕ್ಕರೆ ಕಾರ್ಖಾನೆ ಇದೆ. ಆ ಕಾರ್ಖಾನೆಯವರು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಉಲ್ಲಂಘಿಸಿ ತ್ಯಾಜ್ಯವನ್ನು ಸರಿಯಾಗಿ ಪರಿಷ್ಕರಣೆ ಮಾಡದೆ ಜನರ ಆರೋಗ್ಯದ ಮೇಲೆ ಏನು ತೊಂದರೆ ಬೀರ್ತಾ ಇದ್ದಾರೆ. ಈ ಕುರಿತು ಇವತ್ತು ನಾವು ಸಾಂಕೇತಿಕ ಧರಣಿಯನ್ನು ಮಾಡಿ ಮನವಿ ಪತ್ರವನ್ನು ಸಂಬಂಧಪಟ್ಟಂಥ ಶಾಸಕರಿಗೆ, ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೂಡ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈ ಒಂದು ಮನವಿಯನ್ನು ಇವತ್ತು ಅವರು ಆದಷ್ಟು ಬೇಗ ಪರಿಷ್ಕರಣೆ ಮಾಡಿ ಕೇವಲ 15 ದಿನದ ಒಳಗಡೆ ನಾವೇನು ಬೇಡಿಕೆ ಇಟ್ಟಿದ್ದೀವಿ ಅಷ್ಟು ಬೇಡಿಕೆ ಈಡೇರದೆ ಹೋದರೆ ಖಂಡಿತವಾಗಲೂ 15 ದಿನಗಳ ನಂತರ ನಾವು ಏನು ಈ ಶುಗರ್ ಫ್ಯಾಕ್ಟ್ರಿ ಇದೆ, KPR ಶುಗರ್ ಫ್ಯಾಕ್ಟ್ರಿ, ಈ ಫ್ಯಾಕ್ಟ್ರಿಯ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ವತಿಯಿಂದ ಎಲ್ಲ ರೈತರ ಆಶೀರ್ವಾದದೊಂದಿಗೆ, ಅವರ ಬೆಂಬಲದೊಂದಿಗೆ ನಾವು ಮುಂದಿನ 15 ದಿನಗಳ ನಂತರ ಶುಗರ್ ಫ್ಯಾಕ್ಟ್ರಿ ವಿರುದ್ಧ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. 15 ದಿನಗಳು ಈ ಪರಿಹಾರವನ್ನು ಮಾಡದೇ ಇದ್ದರೆ ಎಲ್ಲ ರೈತರದ ಒಂದು ಬೆಂಬಲ ತಗೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಸಹಕಾರದಲ್ಲಿ ನಾವು ಇವತ್ತು ಶುಗರ್ ಫ್ಯಾಕ್ಟ್ರಿ ವಿರುದ್ಧ ನಾವು ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಇಲ್ಲ 15 ದಿನಗಳಲ್ಲಿ ಏನಿದೆ ಪ್ರೊಸೀಜರ್ ಕ್ಲಿಯರ್ ಮಾಡಬೇಕು. ಅವರು ಮಾಡದೇ ಇದ್ದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಿದ್ದಾರೆ, ಇಷ್ಟೆಲ್ಲ ಆಗ್ತಾಯಿದ್ರು ನೋಡ್ಕೊಂಡು ಕೂತಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಅವ್ರ ಮೇಲೆ ಈಗಲೇ ತುರ್ತು ಕ್ರಮ ಆಗಬೇಕು. ಈಗ ಸಂಬಂಧಪಟ್ಟಂಥ PDO ಆಗ್ಬೋದು ಮತ್ತು ವಿಲೇಜ್ ಅಕೌಂಟೆಂಟ್ ಆಗ್ಬೋದು, ಇವರೆಲ್ಲ ಮೇಲೆ ಕ್ರಮ ಆಗಬೇಕು. ಮತ್ತು ಶೀಘ್ರವಾಗಿ ಇದೇನು ನಾವು ಪರಿಹಾರ ಕೇಳ್ತಾ ಇದ್ದೀವಿ, ಈಗೇನು ನಾವೇನು ನಮ್ಮ ಬೇಡಿಕೆಗಳಿಟ್ಟಿದ್ದೀವಿ ಆದಷ್ಟು ಬೇಗ ಈಡೇರಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳಿಗೆ ತಾಲೂಕಾಡಳಿತ ಆಗಲಿ ಅಥವಾ KPR ಸಕ್ಕರೆ ಕಾರ್ಖಾನೆಯವರಾಗಲಿ ಸ್ಪಂದಿಸದೆ ಹೋದರೆ ಏನು ಮಾಡ್ತೀರಿ ಸರ್? ಕೇವಲ 15 ದಿನದ ಒಳಗಾಗಿ ನಮ್ಮ ಬೇಡಿಕೆ ಏನು ಇದ್ದಾವೆ ಅವೆಲ್ಲ ಈಡೇರಬೇಕು. ಈಡೇರದೆ ಹೋದರೆ ನಾವು ಸಂವಿಧಾನದಲ್ಲಿ ನಮಗೆ ಅವಕಾಶ ಇದೆ, ನಾವು ದೇಹವನ್ನು ದಂಡನೆ ಮಾಡಿಕೊಂಡು ನಾವು KPR ಶುಗರ್ ಫ್ಯಾಕ್ಟ್ರಿ ವಿರುದ್ಧ ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ. ಕಾರ್ಖಾನೆ ಎದುರು ಈ 15 ದಿನಗಳಲ್ಲಿ ಇದನ್ನು ನಾವೇನು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಈಡೇರಬೇಕು. ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಖಂಡಿತವಾಗ್ಲೂ ಮಾಡ್ತೀವಿ. ಈ ಮುಖಾಂತರ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಮತ್ತು ಇಲ್ಲಿನ ರಾಜಕಾರಣಿಗಳು ಎಚ್ಚೆತ್ಕೋಬೇಕು. ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೊಂಡು ಆದಷ್ಟು ಬೇಗ ಇಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಅದನ್ನು ಸರಿಪಡಿಸಬೇಕು. ಇಲ್ಲದೆ ಹೋದರೆ ರೈತರು ಬೆನ್ನೆಲುಬು, ರೈತರು ನಮಗೆ ಇರ್ತಾರೆ ಸಪೋರ್ಟ್, ರೈತರ ಸಪೋರ್ಟ್ ತೊಗೊಂಡು ನಮ್ಮ ವೇದಿಕೆ ಖಂಡಿತವಾಗಲೂ ವೇದಿಕೆ ಮುಖಾಂತರ ನಾವು ಸಕ್ಕರೆ ಕಾರ್ಖಾನೆ ವಿರುದ್ಧ ನಮ್ಮ ದೇಹವನ್ನು ದಂಡನೆ ಮಾಡಿಕೊಂಡು ಯಾರಿಗೂ ಕೂಡ ನಾವು ತೊಂದರೆ ಕೊಡದೇ ಇರೋ ರೀತಿಯಲ್ಲಿ, ಯಾವ ಪಬ್ಲಿಕ್ಗೂ ಕೂಡ ತೊಂದರೆ ಕೊಡದೇ ಇರುತ್ತೆ ನಮ್ಮ ದೇಹವನ್ನು ದಂಡಿಸೋ ಉಪವಾಸ ಸತ್ಯಾಗ್ರಹ ಖಂಡಿತವಾಗ್ಲೂ ಮಾಡ್ತೀವಿ. ಮತ್ತು ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೇರವಾಗಿ ಸಕ್ಕರೆ ಫ್ಯಾಕ್ಟರಿಯ ಮಾಲೀಕರು ಹಾಗೂ ಸರ್ಕಾರ ನೇರ ಕಾರಣ ಆಗ್ತದೆ, ನಮಗೆ ತಾಲೂಕು ಮತ್ತು ಜಿಲ್ಲಾಡಳಿತ ಕಾರಣ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೀವಿ ಸರ್. ಕಾರ್ಯಕರ್ತರ ವೇದಿಕೆಯ ನಾನು ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಅಂತ ಹೇಳಿ. ಈ KPR ಸಕ್ಕರೆ ಕಾರ್ಖಾನೆ ಈಸ್ತು ದಿನ ಏನು ಜನರ ಕಣ್ಣಿಗೆ ಮಣ್ಣೆರಚಿ ಈ ಜನರನ್ನು ಒಂಥರ ಮೂಕ ಪ್ರಜೆಗಳು, ಕಣ್ಣು ಕಾಣಲಾರ್ದರು, ಕಿವಿ ಕೇಳಲಾರ್ದರು ಅಂತಂದೇಳಿ ಏನು ತಿಳ್ಕೊಂಡಿತ್ತೋ ಇವತ್ತು ಅವ್ರಿಗೆ ಎಚ್ಚರಿಸ್ತಾ ಇದ್ದೀವಿ. ನಮಗೆ ಕಣ್ಣು ಕಾಣ್ತೈತಿ, ಕಿವಿನೂ ಕೇಳ್ತೈತೆ ಅಂತೇಳಿ. ನಿಮ್ಮ ಒಂದು ಫ್ಯಾಕ್ಟ್ರಿಯಿಂದ ಆರೋಗ್ಯಕ್ಕಾಗಿನ ಏನು ಮಾಡಿದ್ದೀರಾ? ಎಷ್ಟು ಶಿಬಿರ ಮಾಡಿದ್ದೀರಾ? ಅಲ್ಲಿ ಓದೋಂಥ ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡಿದ್ದೀರಾ? ಆ ಮಕ್ಕಳಿಗೆ ಎಷ್ಟು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ? ವಿದ್ಯೆಕ್ಕಂತೂ ಬೇಕು ತಾನೆ. ಅಲ್ಲಿ ಕಳ್ಕೊಂಡಂಥ ರೈತರ ಭೂಮಿಗೆ ಅವ್ರಿಗಂತೂ ನೀವು ವಿದ್ಯೆ ಜಾಬ್ ಕೊಟ್ಟಿಲ್ಲ. ಅಲ್ಲಿ ನೀವು ಕೊಟ್ಟರೆ ಏನು ಕೊಡ್ತೀರಾ? ಒಬ್ಬ ಗೇಟ್ ಮ್ಯಾನ್ ಕೊಡ್ತೀರಾ, ಅವನು ಡಿಗ್ರಿ ಮಾಡಿರಲಿ ಏನೇ ಮಾಡಿರಲಿ ಅವನಿಗೊಂದು ಜವಾನ ಪೋಸ್ಟ್ ಕೊಡ್ತೀರಾ. ಐಆರ್ ಪೋಸ್ಟ್ಗಳು ಯಾರು ಮಾಡಿರ್ತೀರಾ? ನೀವೇ ಔಟ್ ಆಫ್ ಸ್ಟೇಟಿಂದ ತಗೊಂಬಂದು ಅಲ್ಲಿ ಐಆರ್ ಪೋಸ್ಟ್ಗಳು ಮಾಡಿರ್ತೀರ. ಅಲ್ಲಿ ಅತಿ ಹೆಚ್ಚು ಭೂಮಿ ಕಳ್ಕೊಂಡಂಥವ್ರಿಗೆ ಉನ್ನತವಾದ ಹುದ್ದೆನೇ ಕೊಡಬೇಕು. ಅಲ್ಲಿ ನಾವು ನಿಮ್ಮನ್ನು ಸುಮ್ಮನೆ ಕೇಳ್ತಾ ಇಲ್ಲ. ಆ ರೈತ ಅವನು ಜೀವನ ಪರ್ಯಂತ ದುಡ್ಕೊಂಡು ತಿನ್ನೋಂಥ ಭೂಮಿನ ನಿಮಗೆ ಕೊಟ್ಟಿರ್ತಾನೆ. ಅದಕ್ಕಾಗಿಯೇ ನಾವು ಅವನಿಗೆ ಸಿಗಲೇಬೇಕಂತಂದೇಳಿ ನಮ್ಮ ಹೋರಾಟ. ಆಮೇಲೆ ನೀವು ಸಕ್ಕರೆ ಕಾರ್ಖಾನೆಯಿಂದ ತೆರಿಗೆಯನ್ನು ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಕಟ್ಟಿದ್ದೀರಾ ಅಂತಂದೇಳಿ ನಾವು RTI ಮಾಹಿತಿ ಅಡಿಯಲ್ಲಿ ನಾವು ಕೇಳ್ತಾ ಇದ್ದೀವಿ, PDOನ ಕೇಳ್ತಾ ಇದ್ದೀವಿ. ನೀವು ಯಾವ್ಯಾವ ಅಕೌಂಟಿಗೆ ಜಮಾ ಮಾಡಿರೋ, ನೀವೇನು ಸೆಲ್ಫಾಗಿ ಯೂಸ್ ಮಾಡಿರೋ ಅಥವಾ ಅಕೌಂಟೆಂಟ್ಸ್ ಏನು ಸರ್ಕಾರಕ್ಕೆ ಯೂಸ್ ಮಾಡಿರೋ, ನಿಮ್ಮ ಕರ್ಮಕಾಂಡನ ನಾವು RTI ಮಾಹಿತಿ ಒಳಗೆ ಪ್ರತಿಯೊಂದು ಬಯಲಿಗೆಳೆದು ಅತಿ ಶೀಘ್ರದಲ್ಲಿ ಈ ಫ್ಯಾಕ್ಟ್ರಿ ಅವ್ರದ್ದು ಎಷ್ಟು ತಪ್ಪಿದೆಯೋ ಅಷ್ಟು ಅಧಿಕಾರಿಗಳದ್ದು ತಪ್ಪಿದೆ ಸಮಾನವಾಗಿ ಶಿಕ್ಷಿಸಿ ನಿಮಗೆ ಸರಿಯಾದ ಒಂದು ಪಾಠ ಕಲಿಸ್ತೀವಿ ಅಂತಂದೇಳಿ ಈ ಸಮಾಜ ಸೇವಾ ಕಾರ್ಯಕರ್ತರ ವತಿಯಿಂದ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಈಗ ಆಲ್ರೆಡಿ ಏನು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಅಫಜಲ್ಪುರ ತಾಲೂಕು ಘಟಕದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರದವರ ನೇತೃತ್ವದಲ್ಲಿ ಇವತ್ತಿನ ದಿನ ಈ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ನಮ್ಮ ಏನು ವಿವಿಧ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ 15 ದಿನದಲ್ಲಿ ಆ ಬೇಡಿಕೆಗಳು ಈಡೇರದೆ ಹೋದರೆ ಏನು KPR ಶುಗರ್ ಫ್ಯಾಕ್ಟರಿಯವರ ವಿರುದ್ಧವಾಗಿ ಅನಿರ್ದಿಷ್ಟಾವಧಿ ಧರಣಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕೆಂದರೆ
ನೋಡಿ ಲೋಕಲ್ ಅವರಿಗೆ ಹೆಚ್ಚಿನದಾಗಿ ಪ್ರಾತಿನಿಧ್ಯತೆ ಕೊಡಬೇಕು. ಅಲ್ಲಿ ಜಾಬಲ್ಲಿ ಆಗಿರ್ಬೋದು, ಅಲ್ಲಿ ಏನು ಭೂಮಿ ಕಳ್ಕೊಂಡವ್ರು ತಗೊಂಡಿರ್ತಿರಲ್ಲ ಅವರಿಗಾಗಿರ್ಬೋದು. ಆದರೆ ಬಿಹಾರೀಸು ಅಥವಾ ಬಾಂಗ್ಲಾದೇಶದವ್ರನ್ನ ಕರೆಸಿ ನೀವು ಉನ್ನತವಾದ ಹುದ್ದೆಯನ್ನು ಕೊಟ್ಟು ಇವರಿಗೆ ಕಸ ಹೊಡೆಯೋದು ಅಥವಾ ಗೇಟ್ ಕಾಯೋದನ್ನು ನೀವು ಕೊಡ್ತಿರಲ್ಲ, ಇದು ಎಷ್ಟು ನ್ಯಾಯ ಸ್ವಾಮಿ? ಇದನ್ನು ಕೇಳ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ? ಅದೇ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಇಲ್ಲಿ ಕೇಳಕ್ಕೆ ಎಲ್ಲ ಪ್ರಗತಿಪರ ಚಿಂತಕರಿದ್ದಾರೆ, ಮಾಧ್ಯಮದವರು ಇದ್ದಾರೆ, ಸಂಘಟನೆಯವರು ಇದ್ದಾರೆ. ಇದನ್ನು ತಿಳ್ಕೊಳ್ಳಿ, ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಇದನ್ನು ಬದಲಾಗಬೇಕು. ಅದೇ ರೀತಿಯಾಗಿ ಏನು ಈ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿರಲ್ಲ, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ನೀವು ಎಷ್ಟು ಎಂಜಲ್ ಕಾಸು ತಿಂದಿದ್ದೀರೋ ಅಷ್ಟು ಬೇಗವಾಗಿ ಮನೆಗೆ ಹೋಗ್ತೀರಾ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಸ್ವಾಮಿ. ಎಲ್ಲೆಲ್ಲಿ ಕಾಲಿಟ್ಟಿದೆಯೋ ನಮ್ಮ ಸಮಾಜ ಕಾರ್ಯಕರ್ತರ ವೇದಿಕೆ ಅಲ್ಲೆಲ್ಲ ಬಲಿ ತಗೊಂಡೇ ಬಂದಿರೋದು, ಮುಂದಕ್ಕೆ ಅಲ್ಲೆಲ್ಲ ಬಲಿ ತಗೊಂಡೇ ಬಂದಿರೋದು. ಅದೇ ರೀತಿಯಾಗಿ ನಿಮ್ಮಂಥ ಎಂಜಲು ಕಾಸು ತಿಂದಂಥ ಅಧಿಕಾರಿಗಳನ್ನು ಕೂಡ ಈ ಚೌಡಾಪುರ ಗ್ರಾಮದಲ್ಲಿ ಬಲಿ ತಗೊಳ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ತಾ ಇದ್ದೀನಿ. ಇದು ತೆರಿಗೆ ದುಡ್ಡಿನ ಬಗ್ಗೆ ಅವರು ನೋಡ್ರಿ ಕ್ರಮ ತಗೋಬೇಕು ಅವರು. ಯಾಕೆಂದರೆ ಇದು ಗ್ರಾಮ ಪಂಚಾಯತಿಗೆ ರೈತರು ಈಗ ಬಂದದೀಗ ಎಷ್ಟಪ್ಪ 86 ಲಕ್ಷ ರೂಪಾಯಿ ಬಂದಿದೆ. ಆ ತೆರಿಗೆ ಹಣವನ್ನು ಇವತ್ತಿನ ಅದು ಬಗೆಹರಿಸ್ಬೇಕು. ನಾವು ಮಾಡಿವಿ ಸರ್, ಮಾಡಿದ್ದೀವಿ. ಮಾಡಿದಾಗ ನಾವು ಮಾಡ್ತೇವೆ ರೀ. ನಾವು ಶೀಘ್ರದಲ್ಲೇ ನಾವು ಅದಕ್ಕೆ ಪರಿಹಾರ ಮಾಡ್ತೀವಿ ಅಂದರು. ಅದಕ್ಕಾಗಿ ಇದು ಪರಿಹಾರ ಅಲ್ಲ. ಇದು ಯಾವ ರೀತಿ ಚೌಡಾಪುರ ಗ್ರಾಮದಲ್ಲಿ ಭಾಳ ಸಮಸ್ಯೆ ಇದೆ. ಯಾಕೆ ಈ ಥರ ಮಾಡ್ತೀರಿ ಗೊತ್ತಾಗ್ತಾಯಿಲ್ಲ. ಏನು ನಿಮ್ಗೇನು ಯಾರು ಅಧಿಕಾರಿಗಳು ಮತ್ತು ನಿಮ್ಮ ಮ್ಯಾಗಿನ ಯಾರಿಗಾರ ಕಮಿಷನ್ ಕೊಡ್ತಾಯಿದ್ದೀರಾ? ಹಾಂ ಹಾಂ ಗ್ರಾಮಸ್ಥರಿಗೆ ಬೇಡಿಕೆ ಈಡೇರಿಸ್ಬೇಕು ರೀ ಸಾಬ್ರೆ. ಗ್ರಾಮಸ್ಥರಿಗೆ ಬೇಡಿಕೆ ಈಡೇರಿಸ್ಬೇಕು. ಇವತ್ತು ರೋಡ್ ಇದೆ, ಸುಮಾರು ಆಕ್ಸಿಡೆಂಟ್ ಆಗ್ತಾಯಿದೆ. ಯಾರು ಹೊರಣೆಗಳು ಹೇಳಿ? ಯಾರು ಅಪ್ಪನ? ಹಾಂ ಅಲ್ಲ, ಅಪ್ಪನ ಅಷ್ಟೇ ಅನ್ನೋದು. ಅದು ರೋಡ್ 30 ಫೀಟ್ ರೋಡ್ ಇದೆ, ಆಕ್ಸಿಡೆಂಟ್ ಆಗ್ತದೆ. ಅದಕ್ಕಾಗಿ ಅದು ಕೂಡಲೇ ಬಗೆಹರಿಸಬೇಕು. ಆ ರೋಡಿನ ಸಮಸ್ಯೆ ಭಾಳ ಇದೆ. ಅದಕ್ಕಾಗಿ ಗ್ರಾಮ ಪಂಚಾಯತಿನ ಭಾಳ ಅದನ್ನು ಹಗರಣ ಇದೆ ಅಂತ ಅದು ಕೂಡಲೇ ಅದು ಎಚ್ಚರಿಸಿಕೊಂಡು ಈಗ 15 ದಿನಗಳಲ್ಲಿ 15 ದಿನಗಳಲ್ಲಿ ಒಂದು ವಾರ ಕೊಟ್ಟಿದ್ದಾರೆ ಸರ್. ಕಾರ್ಖಾನೆ ವಿರುದ್ಧ ಇವತ್ತು ನಾವು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಏನು ರೈತರಿಗೆ ಈ ರೀತಿಯಾಗಿ ವಿಷಪೂರಿತ ಗಾಳಿ ಬರ್ತಾ ಇದೆ, ವಿಷಪೂರಿತ ನೀರು ಬರ್ತಾ ಇದೆ ರೈತರ ಹೊಲಗಳಿಗೆ, ರೈತರಿಗೆ ಸಂಪೂರ್ಣವಾಗಿ ಕಬ್ಬಿನ ಬೆಳೆಯಲ್ಲಿ ಕಬ್ಬಿನ ಪ್ರತಿ ಟನ್ಗೆ ಇಂತಿಷ್ಟಂತ ಕೊಡಬೇಕಂತ ಅದು ದುಡ್ಡಿದೆ. ಅದು ದುಡ್ಡು ಕೂಡ ಸರ್ಕಾರ ಬೇಗ KPRಗೆ ಮನವರಿಕೆ ಮಾಡಿಕೊಂಡು ಬೇಗ ರೈತರಿಗೆ ಅಕೌಂಟ್ಗಳಿಗೆ ಜಮಾ ಆಗಬೇಕಂತೇಳಿ ನಮ್ಮ ಮುಖಾಂತರ ಇದೊಂದು ಮನವಿ ಇದೆ. ಮತ್ತು ಇನ್ನೊಂದು, ರೈತರಿಗೆ ನೇರವಾಗಿ ಪ್ರತಿದಿನ ಪ್ರತಿಯೊಂದು ಟ್ರ್ಯಾಕ್ಟರ್ಗೆ KPR ಫ್ಯಾಕ್ಟ್ರಿ 1 ರಿಂದ 1.5 ಟನ್ನು ಪ್ರತಿ ಗಾಡಿಗೆ ಟನ್ನನ್ನು ಕಳುವು ಮಾಡ್ತಾ ಇದ್ದಾರೆ, ಕಾಟ ಹೊಡಿತಾ ಇದ್ದಾರೆ. ಇದರ ವಿರುದ್ಧ ಕೂಡ ನಾವು ನಿಮಗೆ KPR ಫ್ಯಾಕ್ಟ್ರಿಗೆ ಒಂದು ಎಚ್ಚರಿಕೆ ಕೊಡ್ತೀವಿ. ಕಲಬುರಗಿಯ ಜಿಲ್ಲಾಧಿಕಾರಿಗಳನ್ನು ವಿನಂತಿ ಮಾಡ್ತೀವಿ. ಈ ರೀತಿಯಾಗಿ KPR ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ರೈತರಿಗೆ ಮೋಸ ಮಾಡ್ತಿದೆ. ತಕ್ಷಣವೇ ತಾವು ಈ ಕಂಪ್ನಿಗೆ ಎಷ್ಟು 100 ಕೋಟಿ ಹಾಕ್ತಾರೋ 200 ಕೋಟಿ ಹಾಕ್ತಾರೋ ದಂಡ ಹಾಕಿ ಆ ದಂಡದ ಮೊತ್ತವನ್ನು ನೇರವಾಗಿ ರೈತರಿಗೆ ಜಮಾ ಮಾಡಬೇಕಂತೇಳಿ ನಮ್ಮೊಂದು ಆಗ್ರಹ ಇದೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.